ಬರ್ಕೊಂಡಿರೋದು ನೋಡ್ರಪ್ಪ, ಇಲ್ಲಿದೆ ಬರ್ಕೊಂಡಿರೋದು, ಇಲ್ಲಿದೆ ತಗೊಳ್ಳಿ ಬರ್ಕೊಂಡಿರೋದು. ಈಗ ಕುಮಾರಸ್ವಾಮಿ ಅವರೇ ಬಿಜೆಪಿ ವಕ್ತಾರರಾಗ್ಬಿಟ್ಟವ್ರೆ ಪಾಪ. ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗ್ಲಿಕ್ಕಂಥದ್ದು. ಆ ಹೆಸರು ಮುಂದ್ಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ. ಸೆಕ್ಯುಲರ್ ಅಂದ್ರೆ ಏನು? ಜಾತ್ಯತೀತ. ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು, ಏನಂತ ಕರಿಬೇಕು ಅವ್ರಿಗೆ? ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ. ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಅಹಿಂದ ಸಮಾವೇಶ ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿಟ್ಟೋಗುತ್ತೆ ಅಂತ ಹೇಳಿ ಸಿಟಿ ರವರು ಒತ್ತಡ ಮಾಡಿರುವುದು. ಹೀಗೆ ಮುಂದುವರೆದರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟೋಗುತ್ತೆ. ನಾವು 136 ಜನ ಗೆದ್ದಿದ್ದೀವಿ. ಎಷ್ಟು ಜನ? 136. ನಮ್ಗೆ ಎಷ್ಟು ಓಟ್ ಬಂದಿರೋದು? 43% ಓಟ್ ಬಂದಿದೆ. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್ ಬಂದಿದೆ. ಹೆಂಗ್ ಬಿದ್ದೋಗುತ್ತೆ? ಹೆಂಗೆ ಬಿದ್ದೋಗದೆ? ಹೆಂಗಯ್ಯ? ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದೆ. ಬರ್ಕೊಂಡಿರೋದು ನೋಡ್ರಪ್ಪ, ಇಲ್ಲಿದೆ ಬರ್ಕೊಂಡಿರೋದು, ಇಲ್ಲಿದೆ ತಗೊಳ್ಳಿ ಬರ್ಕೊಂಡಿರೋದು. ಈಗ ಕುಮಾರಸ್ವಾಮಿ ಅವರೇ ಬಿಜೆಪಿ ವಕ್ತಾರರಾಗ್ಬಿಟ್ಟವ್ರೆ ಪಾಪ. ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗ್ಲಿಕ್ಕಂಥದ್ದು. ಆ ಹೆಸರು ಮುಂದ್ಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ. ಸೆಕ್ಯುಲರ್ ಅಂದ್ರೆ ಏನು? ಜಾತ್ಯತೀತ. ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು, ಏನಂತ ಕರಿಬೇಕು ಅವ್ರಿಗೆ? ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ. ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಅಹಿಂದ ಸಮಾವೇಶ ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗೆ ಮುಂದುವರೆದರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿಟ್ಟೋಗುತ್ತೆ ಅಂತ ಹೇಳಿ ಸಿಟಿ ರವರು ಒತ್ತಡ ಮಾಡಿರುವುದು. ಹೀಗೆ ಮುಂದುವರೆದರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟೋಗುತ್ತೆ. ನಾವು 136 ಜನ ಗೆದ್ದಿದ್ದೀವಿ. ಎಷ್ಟು ಜನ? 136. ನಮ್ಗೆ ಎಷ್ಟು ಓಟ್ ಬಂದಿರೋದು? 43% ಓಟ್ ಬಂದಿದೆ. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್ ಬಂದಿದೆ. ಹೆಂಗ್ ಬಿದ್ದೋಗುತ್ತೆ? ಹೆಂಗೆ ಬಿದ್ದೋಗದೆ? ಹೆಂಗಯ್ಯ? ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.